ಯಾಕೆ ಹೇಳಕ್ಕೆ, ವಿಡಿಯೋ ಮಾಡ್ಕೊಂಡು ಹೋದ್ರೆ ಪೊಲೀಸವರು ಫೋನ್ ಕಿತ್ಕೊಂಡು ನಾಯಿ ಹೊಡ್ದಂಗೆ ಹೊಡೆದು ಅಪ್ಲೋಡ್ ಮಾಡಿರೋ ಲೈವ್ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಹೊಡೆದು ನಮ್ಮ ಅಮ್ಮನ ಮುಂದೆನೇ ಇದಕ್ಕೆ ನಮ್ಮಮ್ಮನೇ ಸಾಕ್ಷಿ. ಅಂಥ ಸೂಳೆ ಮಗ ಇಂಥ ಸೂಳೆ ಮಗ ಅಂತೇಳಿ ಮಾತಾಡ್ತಾರೆ. ಕಾಕಿ ಹಾಕೋಬಿಟ್ರೆ ಅವ್ರು ಇಷ್ಟ ಬಂದಿದ್ದಂಗೆ ಮಾತಾಡ್ಬೋದಾ? ಸಾರ್ ಸತೀಶ್ ನಾಯ್ಕ್ ಸರ್ ನಮಸ್ಕಾರ. ನಿಮ್ಮವ್ರಿಗೆ ಕರೆಕ್ಟಾಗಿ ಹೇಳ್ಕೊಡಿ ಹಿಂಗೆ ಏನಂತ ಡಿಲೀಟ್ ಮಾಡಿದ ತಕ್ಷಣ ವೀಡಿಯೋಗಳು ಬೇರೆ ಎಲ್ಲೋ ಹತ್ರ ಸೇವ್ ಆಗಿರ್ತವೆ ಅನ್ನೋದೊಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳಕ್ಕೆ ಹೇಳಿ ಅವ್ರಿಗೆ. ಇನ್ನು ಡಿಲೀಟ್ ಮಾಡಿದ ತಕ್ಷಣ ಡಿಲೀಟ್ ಆಗಿಬಿಡಲ್ಲ, ಬೇರೆ ಎಲ್ಲೆಲ್ಲಿ ಸೇವ್ ಆಗಿರ್ತವೆ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಹಾಕಿರೋ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ. ಈಗ SP ಆಫೀಸ್ ಹತ್ರ ಹೋಗ್ತೀನಿ, ಅಲ್ಲೂ ನನಗೆ ನಾನು ಕೇಳೋ ಕ್ವಶನ್ಗೆ ಅವರು ನ್ಯಾಯ ಕೊಡಲ್ವಾ? DC ಹತ್ರ ಹೋಗ್ತೀನಿ, ಅವರು ನ್ಯಾಯ ಕೊಡಲ್ವಾ? ನನ್ನ ಫಸ್ಟೇ ನನಗೆ ಪೇಷನ್ಸ್ ಕಮ್ಮಿ. ಇಡೀ ಬೆಂಗಳೂರು ಮ್ಯಾಪೇ ನನ್ನ ಹತ್ರ ಇದೆ. ಇಡೀ ಬೆಂಗಳೂರು, ಎಂಟೈರ್ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೆಲಸ ಮಾಡಿದ್ದೀನಿ. BMRCL ಮೆಟ್ರೋ, ನಮ್ಮ ಶಂಕರಣ್ಣನ ಮೆಟ್ರೋ ಅದರಲ್ಲೂ ಕೆಲಸ ಮಾಡಿದ್ದೀನಿ. 9 ವರ್ಷದಿಂದ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ. DRDO ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು, ಇಸ್ರೋಗೆ ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು, ಆರ್ಮಿ ಕ್ಯಾಂಪಸ್ಗಳಿಗೆ ಪವರ್ ಎಲ್ಲಿಂದ ಹೋಗುತ್ತೆ ಗೊತ್ತು, ಎಲ್ಲಿ ಪಿನ್ ಇಟ್ಟರೆ ಎಲ್ಲಿ ಬ್ಲಾಸ್ಟ್ ಮಾಡ್ಬೋದು ಅಂತಲೂ ಗೊತ್ತು. ಎಲ್ಲಿ ಬೇಕಾದರೂ ಮಾಡ್ತೀನಿ. ನನಗೆ ಇನ್ನೊಂದು ವೀಡಿಯೋ ಮಾಡಿ ಈ ಫೇಸ್ ಇಟ್ಕೊಂಡು ನನಗೆ ವೀಡಿಯೋ ಮಾಡೋಕ್ಕೆ ನನಗೆ ಇಂಟ್ರೆಸ್ಟು ಇಲ್ಲ. ಇನ್ನೊಂದು ವೀಡಿಯೋ ಮಾಡಿದ್ರು ಮಾಡ್ತೀನಿ, ಮಾಡಲಿಲ್ಲ ಅಂದರೂ ಇಲ್ಲ. ನಾನು SP ಆಫೀಸಿಗೆ, ಚಿತ್ರದುರ್ಗದಲ್ಲಿರೋ SP ಆಫೀಸಿಗೆ ಹೋಗ್ತೀನಿ, ಅವರು ನಂಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ DC ಆಫೀಸ್ಗೆ ಹೋಗ್ತೀನಿ, ಅವರು ಕೊಟ್ಟಿಲ್ಲ ಅಂದರೆ ನೋಡಿದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಶಿವ ಅನ್ನಿಸ್ತೀನಿ. ಎಲ್ಲಿ ಏನು ಬ್ಲಾಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ಹೇಳ್ತಾ ಇದ್ದೀನಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಕ್ರಿಮಿನಲ್ ಮಾಡ್ತಾ ಇದ್ದೀರಾ ಮಾಡ್ಕೊಳ್ಳಿ. ಎಲೆಕ್ಟ್ರಿಕಲ್ ಇಂಜಿನಿಯರ್ 9 ವರ್ಷ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ. ಬೆಂಗಳೂರಲ್ಲಿ ಯಾವ್ಯಾವ ಪವರ್ ಎಲ್ಲೆಲ್ಲಿಂದ ಬರುತ್ತೆ, ಯಾವ್ಯಾವ ವಿಧಾನಸೌಧಕ್ಕೆ ಎಲ್ಲಿಂದ ಬರುತ್ತೆ, ರಾಜಭವನ್ಗೆ ಎಲ್ಲಿಂದ ಬರುತ್ತೆ, ಇಸ್ರೋಗೆ ಎಲ್ಲಿಂದ ಬರುತ್ತೆ, ಅಷ್ಟೆಲ್ಲ ಯಾಕೆ ಬೆಂಗಳೂರಿಗೆ ಪವರ್ ಎಲ್ಲಿಂದ ಬರುತ್ತೆ ಅನ್ನೋದು ನನಗೆ ಗೊತ್ತು. ನನಗೆ ಎಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಎಲ್ಲಿ ಏನು ಬ್ಲಾಸ್ಟ್ ಮಾಡುತ್ತೆ ಅನ್ನೋದು ಗೊತ್ತು. ನಾನು ಹೇಳ್ತಾ ಇದ್ದೀನಿ, ನನಗೆ ಕೊಟ್ಟಿಲ್ಲ ಅವರು ಯಾರು ನ್ಯಾಯ ಅಂದರೆ ಅದೇ ಕೆಲಸನೇ ಮಾಡೋದು. ಕ್ರೈಮ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀರಾ, ಪ್ರವೋಕ್ ಮಾಡಿದ್ದೀರಾ, ಅನುಭವಿಸ್ಕೊಡಿ. ಏನು ಮಾಡ್ತೀರಮ್ಮ ಅಂದರೆ ಗಲ್ಲಿಗೆ ಏರಿಸ್ಕೊಳ್ಳಿ. ಆ ಗಲ್ಲಿಗೆ ಹಾಕಕ್ಕೆ ಇನ್ನೊಂದು 10-15 ವರ್ಷ ಬೇಕು, ಆರಾಮಾಗಿ ಜೈಲಲ್ಲಿ ಇಕ್ತೀರಾ. ಅದು ಇಷ್ಟೆಲ್ಲ ದೊಡ್ಡದಾಗಿ ಮಾಡಿದ್ಮೇಲೆ ಇನ್ನು VIP ಟ್ರೀಟ್ಮೆಂಟೇ ಕೊಡ್ತೀರಾ. ಒಂದೇ ಒಂದು ರಿಕ್ವೆಸ್ಟು, ನಮ್ಮ D ಬಾಸ್ ಪಕ್ಕದ ಸೆಲ್ಗೆ ಕೊಟ್ಬಿಡಿ. ಹಂಗೆ ಅವಾಗ ನೋಡ್ಕೊಂಡಾದ್ರೂ ಇರ್ತೀನಿ ಒಂದು ಸ್ವಲ್ಪ ದಿವಸ. ಆರಾಮಾಗಿ ಹಾಕ್ಕೊಳ್ಳಿ. ಎಲ್ಲೋ ಕೂತ್ಕೊಂಡ್ಬಿಟ್ಟೇನು ವೀಡಿಯೋ ಮಾಡ್ತಾ ಇಲ್ಲ ನಾನು, ನಮ್ಮ ಮನೇಲೇ ಕೂತ್ಕೊಂಡು ಮಾಡ್ತಾ ಇದ್ದೀನಿ. ನಮ್ಮಮ್ಮ ಎಷ್ಟೇ ಕೆಟ್ಟದ್ದು ಮಾಡೋರ್ಗೂ ಒಳ್ಳೇದು ಮಾಡು ಅಂತ ಹೇಳ್ತಾ ಇದ್ದವರು ಈ ವಿಡಿಯೋ ಮಾಡ್ತಾ ಇದ್ರು ಕೇಳಿಸ್ಕೊಂಡು ಸುಮ್ಮನೆ ಇದ್ದಾರೆ. ಯಾಕೆ? ಅವ್ರ ಕಣ್ಣೆದ್ರಿಗೆ ಅವ್ರ ಮಗನಿಗೆ ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ. ಅದಕ್ಕೆ ಹಾಲು ಕೊಡು ಅಂದೆ, ಅವ್ರ ಕಣ್ಣೆದ್ರಿಗೆ ಅವ್ರ ಮಗನಿಗೆ ಹೊಡೆದಿದ್ದಾರೆ. ಅವರೇ ಸರಿ ಹೊಡೆದ್ರು. ಆಮೇಲೆ ಹಂಗಲ್ಲಪ್ಪ ಹಿಂಗಲ್ಲಪ್ಪ, ಆ ಥರ ಮಾಡಬಾರ್ದು ಈ ಥರ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಅಂಥವ್ರಿಗೆ ಅವ್ರ ಕಣ್ಣೆದ್ರಿಗೆ ಅವ್ರ ಮಗನಿಗೆ ಹೊಡೆದಿದ್ದಾರೆ. ಅವ್ರಿಗೆ ಇವಾಗ ಒಳ್ಳೆಯವ್ರನ್ನೆಲ್ಲ ಕೆಟ್ಟವ್ರು ಮಾಡ್ತಾ ಇದ್ದೀರಾ. ಏನಾದರೂ ಮಾಡ್ಕೊಳ್ಳಿ. ನಾನು ಹೇಳೋದಿಷ್ಟೇ, ನಾನು ಹೇಳೋದೇ ಮಾಡೋದು. ನನಗೆ SP ಆಫೀಸಲ್ಲಿ ನನಗೆ ನ್ಯಾಯ ಕೊಟ್ಟಿಲ್ಲ. ವಿಡಿಯೋ ಮಾಡಿಕೊಂಡು ಸ್ಟೇಷನ್ ಒಳಗೆ ನಾವು ಕ್ವಶನ್ ಕೇಳೋಕೆ ರೈಟ್ಸ್ ಇದೆಯಾ ಇಲ್ಲ, ಹೆಂಗೆ ಹೊಡೆದ್ರು ಇವ್ರು ನನಗೆ ಹಂಗಿಂಗೆ ಹೊಡೆದಿಲ್ಲ, ನಾಯಿ ಹೊಡೆದಂಗೆ ಹೊಡೆದಿದ್ದಾರೆ. ನನ್ನ ಹಾಕ್ಕೊಂಡು ತುಳಿದಿದ್ದಾರೆ, ಕಾಲಾಗ ಹಾಕೊಂಡು ತುಳಿದಿದ್ದಾರೆ. ನಮ್ಮ ಅಮ್ಮನೇ ಸಾಕ್ಷಿ ಇದಕ್ಕೆ. ನಮ್ಮ ಅಮ್ಮನ ಕಣ್ಮುಂದೆನೇ ನಡೆದಿದೆ ಇದೆಲ್ಲ. ವಿಡಿಯೋ ಎಲ್ಲ ಫೋನ್ ಕಿತ್ಕೊಂಡು ಅಪ್ಲೋಡ್ ಆಗಿರೋ ವಿಡಿಯೋ ಎಲ್ಲ ಡಿಲೀಟ್ ಮಾಡಿದ್ದಾರೆ ಅಷ್ಟೇ. ಇನ್ನೇನು ಹೇಳೋದು ನಾನು ಏನಿಲ್ಲ. ನನಗೆ ಹೇಳೋಷ್ಟು ನನಗೆ ಫಸ್ಟ್ ಆಫ್ ಆಲ್ ನನಗೆ ತಾಳ್ಮೆನೇ ಕಮ್ಮಿ. ನಾನು BMRCLಲ್ಲೂ ಕೆಲಸ ಮಾಡಿದ್ದೀನಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫಲ್ಲೂ ಕೆಲಸ ಮಾಡಿದ್ದೀನಿ. ನಮಗೆ ಎಲ್ಲೆಲ್ಲಿ ಪವರ್ ಬರುತ್ತೆ, ಎಲ್ಲಿ ಪಿನ್ ಹಾಕಿದ್ರೆ ಎಲ್ಲಿ ಬ್ಲಾಸ್ಟ್ ಆಗುತ್ತೆ, ಯಾವ ಕೇಬಲ್ಗೆ ಇಕ್ಕಿದ್ರೆ ಏನಾಗುತ್ತೆ ಅಂತ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ ಸರ್ 4 ವರ್ಷದಿಂದ. ಅದಕ್ಕೆ ಹೇಳೋದು ಸರ್, ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ. ಇದು ನೋಡಿ ಹೆಂಗಿದೆ, ಒಬ್ಬ ಡಿಪ್ಲೊಮಾ ಇನ್ಕಂಪ್ಲೀಟೆಡ್ ಡಿಪ್ಲೊಮಾ ಅಂದರೆ ಎಜುಕೇಟೆಡ್ ಆಗಿರೋ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಹೇಳ್ಕೊಡ್ಬೇಕು ಹೆಂಗೆ ವಿಡಿಯೋ ಡಿಲೀಟ್ ಮಾಡಬೇಕು ಅಂತ. ಮಾಡಿಸಿದ್ರೆ ಕರೆಕ್ಟಾಗಿ ಮಾಡಿಸ್ಬೇಕಲ್ವ ಸರ್? ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ಎಲ್ಲ ವೀಡಿಯೋನೂ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಮಾಡ್ಕೊಳ್ಳಿ, ಅದೇನು ಮಾಡ್ಕೋತೀರಾ ಮಾಡ್ಕೊಳ್ಳಿ. ನಾನಂತೂ ಫಿಕ್ಸ್ ಆಗಿದ್ದೀನಿ. ನನಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾನು ಆಗೋದೇ ಟೆರರಿಸ್ಟು. ಆರ್ಮಿ ಕ್ಯಾಂಪಸ್ಗಳಿಗೆ ಎಲ್ಲಿಂದ ಪವರ್ ಹೋಗುತ್ತೆ ಅಂತ ಗೊತ್ತು, ಯಾವ ಆರ್ಮಿ ಕ್ಯಾಂಪಸ್ ಎಲ್ಲಿದೆ ಅಂತಲೂ ಗೊತ್ತು. ಇಡೀ ಬೆಂಗಳೂರು ಮ್ಯಾಪೇ ನನ್ನ ಕೈಯಲ್ಲಿದೆ, ನೋಡ್ಕೊಳ್ಳಿ ಅದೇನು ಮಾಡ್ತೀನಿ ಅಂತ. ನಮಸ್ಕಾರ. ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಷ್ಟೇ. ಬಾಯ್, ಗುಡ್ ಬಾಯ್.